ಊರಿನ ತುಂಬಾ ಹಬ್ಬವೋ ಹಬ್ಬ. ಶೃಂಗಾರಗೊಂಡ ಎತ್ತು ಚಕ್ಕಡಿ, ಎಲ್ಲಿ ನೋಡಿದ್ರಲ್ಲಿ ಮೆರವಣಿಗೆಯಲ್ಲಿ ಭಕ್ತ ಸಾಗರ. ನಾಗಲಿಂಗ ಶಿವಯೋಗಿಗಳ ಆರಾಧನೆ, ಮಲ್ಲಿಕಾರ್ಜುನ ದೇವರಿಗೆ ಅಲಂಕಾರ. ಭಕ್ತಿ ಲೋಕದಲ್ಲಿ ಮಿಂದೆದ್ದ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮ. ಶ್ರಾವಣ ಮಾಸದ ಕೊನೆ ದಿನ ಮಾಚಕನೂರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ನಿರಂತರ ತಿಂಗಳ ಕಾಲ ನಾಗಲಿಂಗ ಶಿವಯೋಗಿಗಳ ಪುರಾಣ ನಡೆಯಿತು. ಕೊನೆ ದಿನ ಅದ್ಧೂರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಊರಿನ ತುಂಬಾ ಸಂಭ್ರಮ ಮನೆ ಮಾಡಿತು. ಎತ್ತುಗಳಿಗೆ ಮತ್ತು ಎತ್ತಿನ ಬಂಡಿಗೆ ಶೃಂಗಾರ ಮಾಡಲಾಗಿತ್ತು. ನವಲಗುಂದ ನಾಗಲಿಂಗ ಸ್ವಾಮಿಯ ಭಾವಚಿತ್ರದ ಮೆರವಣಿಗೆಯಲ್ಲಿ ವಾದ್ಯ ಮೇಳಗಳ ಸದ್ದು ಜೋರಾಗಿತ್ತು. ಆರತಿ ಕುಂಭ ಮೇಳಗಳೊಂದಿಗೆ ಮಹಿಳೆಯರು ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಶ್ರೀ ಹೊಳೆ ಬಸವೇಶ್ವರ ದೇವಸ್ಥಾನದ ತನಕ ಮೆರವಣಿಗೆ ಸಾಗಿತು. ಮಲ್ಲಿಕಾರ್ಜುನ ಮತ್ತು ಶ್ರೀ ಹೊಳೆ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿವಿಧ ಸ್ವಾಮೀಜಿಗಳು ಪ್ರವಚನ ನಡೆಸಿಕೊಟ್ರು. 1 ತಿಂಗಳ ಕಾಲ ನಿರಂತರ ಪ್ರವಚನಕ್ಕೆ ಘಟಪ್ರಭಾ ತಟದ ಗ್ರಾಮ ಸಾಕ್ಷಿಯಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಶ್ರೀ ಅಜಾತ ನಾಗಲಿಂಗರವರ ಪ್ರವಚನವನ್ನು ತಿಂಗಳ ಪರ್ಯಂತರ ಗ್ರಾಮದವರು ನಡೆಸಿಕೊಟ್ರು. ಪ್ರತಿ ವರ್ಷದಂತೆ ಹೋದ ಸಲನೂ 1 ತಿಂಗಳ ಪರ್ಯಂತರ ಎಲ್ಲರೂ ಕೂಡಿ ಹಿರಿಯರ ಒಗ್ಗಟ್ಟಿನಿಂದ ಮಾಡಿದ್ರು. ಈ ಸಲನೂ ಪ್ರತಿ ವರ್ಷದಂತೆ ಈ ಸಲ 1 ತಿಂಗಳ ಒಗ್ಗಟ್ಟಿನಿಂದ ಮಾಡಿದ್ರು. ಎಲ್ಲ ಊರಿನ ಹಿರಿಯರು, ಯುವಕರು, ತಾಯಂದಿರು ಒಗ್ಗಟ್ಟಿನಿಂದ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಏನೇನೋ ಕಾರ್ಯಕ್ರಮ ಹೆಂಗೆ ನಡೆದೋಕ 3 ತಾಸು ಕಾರ್ಯಕ್ರಮ ಮಾಡ್ತಾರ. ಕೂಗಿ 2 ಲಕ್ಷ ಗಂಟ್ಲೆ ಖರ್ಚು ಮಾಡಿ ಹೋಗ್ತಾರೋ. ತಿಂಗಳು ಗಂಟ್ಲೆ ಅನ್ನ ಪ್ರಸಾದ ಮಾಡೋದಂದ್ರೆ ಏನು ಸಣ್ಣ ಇದಲ್ಲ. 30-35 ದಿನ ಗಂಟ್ಲೆ ಅಮಾಸಿ ಹಿಂದ್ಕೊಂಡು ಇಲ್ಲಿ ಮಠ ಮತ್ತ ಕಾರ್ಯಕ್ರಮ ಅನ್ನ ಪ್ರಸಾದ ಡೈಲಿ ಅನ್ನ ಪ್ರಸಾದ ಮಾಡ್ಯಾರ. ಅಂದ್ರೆ ಇದು ಮಾಚಕನೂರಿಗೆ ಒಂದು ಶೋಭೆ ತರುವಂತ ಕಾರ್ಯಕ್ರಮ. ಬಂದ ಭಕ್ತರಿಗೆಲ್ಲ 1 ತಿಂಗಳ ಕಾಲವೂ ಅನ್ನಪ್ರಸಾದ ಸೇವೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಊರಿನ ಹಿರಿಯರು ನೆರವು ನೀಡಿದ ಭಕ್ತರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಸುಕ್ಷೇತ್ರ ಮಾಚಕನೂರು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸೇವಾ ಸಮಿತಿಯವರು 1 ತಿಂಗಳ ಪರ್ಯಂತರವಾಗಿ ಅಜಾತ ಶ್ರೀ ನಾಗಲಿಂಗ ಶಿವಯೋಗಿಗಳ ಚರಿತಾಮೃತವನ್ನು 1 ತಿಂಗಳ ಪರ್ಯಂತವರೆಗೆ ಹಮ್ಮಿಕೊಂಡಿತ್ತು. ಈ 1 ತಿಂಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆಗಿರಬಹುದು, ಕುಂಭಮೇಳ ಆಗಿರಬಹುದು, ಇನ್ನೂ ಹಲವಾರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು 1 ತಿಂಗಳ ಕಾರ್ಯಕ್ರಮ, ತೊಟ್ಟಿಲು ಸೇವೆ ಆಗಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ 1 ತಿಂಗಳ ಪರ್ಯಂತರವಾಗಿ ವಿಶೇಷವಾಗಿರ್ತಕ್ಕಂಥ ಊರಿನ ಎಲ್ಲ ಭಕ್ತಾದಿಗಳು ದಿನನಿತ್ಯ ತರತರನಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು. ಶ್ರಾವಣ ಸಂಭ್ರಮದ ಹಬ್ಬದಲ್ಲಿ ಮಕ್ಕಳು, ಹಿರಿಯರು, ಮಹಿಳೆಯರು ಭಾಗಿಯಾಗಿ ಖುಷಿಪಟ್ರು. ಭಕ್ತಿ ಲೋಕವೇ ಧರೆಗಿಳಿದು ಬಂದಂತೆ ಭಾಸವಾಯಿತು. ಅಪ್ಪಟ ಗ್ರಾಮೀಣ ಆಚರಣೆಗಳು ಘಟಪ್ರಭೆ ತಟದಲ್ಲಿ ಸಂಗಮವಾಗಿತ್ತು.
ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.